ಕರ್ನಾಟಕಕ್ಕೆ ಕಾಂಗ್ರೆಸ್ನಿಂದ ಮತ್ತೆ ಅನ್ಯಾಯ. ರಾಜ್ಯಸಭಾ ಚುನಾವಣೆ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಮಿಸ್ಟರ್ ಖರ್ಗೆಯವರೇ, ನಿಮಗೆ ಕನ್ನಡಿಗರು ಯಾರು ಸಿಗಲಿಲ್ವಾ? ಕರ್ನಾಟಕಕ್ಕೆ ಕಾಂಗ್ರೆಸ್ನಿಂದ ಮತ್ತೆ ಅನ್ಯಾಯ. ರಾಜ್ಯಸಭಾ ಚುನಾವಣೆ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಮಿಸ್ಟರ್ ಖರ್ಗೆ ಅವರೇ, ನಿಮಗೆ ಕನ್ನಡಿಗರು ಯಾರು ಸಿಗಲಿಲ್ವಾ? ಕನ್ನಡಿಗರಿಗೆ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ದೆಹಲಿ ಮೂಲದ ಕೇರಾಗೂ ರಾಜ್ಯಕ್ಕೂ ಏನ್ ಸಂಬಂಧ ರೀ? ನಾಡು ನುಡಿ ಹಾಗೂ ಈ ನೆಲದ ಸಂಸ್ಕೃತಿ ಪವನ್ ಕೇರಾಗೆ ಗೊತ್ತಾ? ದೆಹಲಿ ಮೂಲದ ವ್ಯಕ್ತಿ ರಾಜ್ಯದ ಜನರ ಧ್ವನಿಯಾಗಲು ಹೇಗೆ ಸಾಧ್ಯ? ರಾಷ್ಟ್ರೀಯ ವಕ್ತಾರ ಪವನ್ ಕೇರಾಗೆ ಕಾಂಗ್ರೆಸ್ನಿಂದ ಆರ್ಎಸ್ ಟಿಕೆಟ್. ಕರ್ನಾಟಕದ ವಿಧಾನಸಭೆಯಿಂದ ಆರ್ಎಸ್ಗೆ ಆಯ್ಕೆಯಾಗಲಿರುವಂತಹ ಕೇರ. ಕಾಂಗ್ರೆಸ್ ಬಿಜೆಪಿಯಿಂದ ರಾಜ್ಯಸಭಾ ಚುನಾವಣೆ ನಿರಂತರ ಅನ್ಯಾಯ ಆಗ್ತಾ ಇದೆ. ಕನ್ನಡಿಗರಿಗೆ ಆಯ್ಕೆ ಮಾಡಿ ಎಂಬುದು ರಾಜ್ಯದ ಸಮಸ್ತ ಜನತೆಯ ಆಶಯ. ಬಟ್ ಇಲ್ಲಿ ಪದೇ ಪದೇ ಅನ್ಯರನ್ನ ತಂದು ರಾಜ್ಯಕ್ಕೆ ಅನ್ಯಾಯ ಮಾಡ್ತೀರಾ? ಇನ್ನೆಷ್ಟು ದಿನ ಸಹಿಸ್ಕೋಬೇಕು? ಇದು ಕನ್ನಡಿಗರ ಮೇಲಿನ ದಬ್ಬಾಳಿಕೆನಾ? ಕರುನಾಡಿನ ಸಂಸತ್ ಜನತೆಯ ಧ್ವನಿಯಾಗಿ ಅಶ್ವವೇಗ ಪ್ರಶ್ನೆ. ಕರ್ನಾಟಕಕ್ಕೆ ರಾಜ್ಯಸಭಾ ಚುನಾವಣೆ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯ. ಮಿಸ್ಟರ್ ಖರ್ಗೆ ಅವರೇ, ನಿಮಗೆ ಕನ್ನಡಿಗರು ಕಾಣಿಸಲ್ವಾ? ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದವರು, ಪವನ್ ಕೇರಾ ದೆಹಲಿಯವರು, ಮನ್ಸೂರ್ ಅಲಿ ಖಾನ್ ಕರ್ನಾಟಕದವರು ರಾಜ್ಯಸಭಾ ಅಭ್ಯರ್ಥಿಗಳನ್ನು ತೋರಿಸ್ತಾ ಇದ್ವಿ. ಕರ್ನಾಟಕದವರಿದ್ದು ಕರ್ನಾಟಕದವರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ಪವನ್ ಕೇರಾ ಕರ್ನಾಟಕದಲ್ಲಿ ನಡೆಯುವಂಥ ಆಗು ಹೋಗುಗಳು ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಹೇಗೆ ಸಾಧ್ಯ? ಈಗ ನೋಡಿ, ಸ್ಥಳೀಯವಾಗಿ ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ, ಅಥವಾ ಅಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ, ಅಲ್ಲಿ ನಿಜವಾಗ್ಲೂ ಏನು ಬೇಕು ಅನ್ನುವಂಥದ್ದು ಸ್ಥಳೀಯರಿಗೆ ಗೊತ್ತಿರುತ್ತೆ. ಅಲ್ಲಿ ಏನು ಅಭಿವೃದ್ಧಿ ಆಗಬೇಕಪ್ಪ, ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕಾದಂಥದ್ದೇನು, ಏನೆಲ್ಲ ಆಗು ಹೋಗುಗಳಿದ್ದಾವೆ, ಇವುಗಳೆಲ್ಲ ಬಗ್ಗೆ ಕರ್ನಾಟಕದವರಿಗೆ ಪರಿಜ್ಞಾನ ಇರುತ್ತೆ. ದೆಹಲಿಯವರನ್ನ ತೆಗೆದುಕೊಂಡು ಬಂದು ನೀವು ರಾಜ್ಯಸಭಾ ಟಿಕೆಟನ್ನು ಕೊಟ್ರಿ ಅಂತ ಅಂದಾಗ ಕರ್ನಾಟಕದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾರ? ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರಾಗಿ ಕನ್ನಡಿಗರ ಪರವಾಗಿ ಅಲ್ಲಿ ಮಾತನಾಡಬೇಕು, ಕನ್ನಡಿಗರ ಒಳಿತಾಗಿ ಅಲ್ಲಿ ಆಯ್ಕೆ ಆಗಿರಬೇಕು. ಬಟ್ ಇಲ್ಲಿ ಪವನ್ ಕೇರಾ ಅವರ ಆಯ್ಕೆ ಯಾವ ಕಾರಣಕ್ಕೆ? ದೆಹಲಿಯವರನ್ನ ತೆಗೆದುಕೊಂಡು ಬಂದು ಕರ್ನಾಟಕದ ಅಭಿವೃದ್ಧಿ ಮಾಡಿ ಅಂತ ಕೂರಿಸಿದ್ರೆ ಏನು ಮಾಡ್ತಾರೆ? ಐಡಿಯಾಲಜಿ ಏನಾದರೂ ಇರುತ್ತಾ? ಅಂದರೆ ಎಲ್ಲ ರೀತಿಯಾಗಿ ಹಿರಿಯರಾಗಿ ಅನುಭವ ಉಳ್ಳಂಥವರು, ರಾಜಕೀಯವಾಗಿ ಎಲ್ಲ ರೀತಿಯಾದಂಥ ಅನುಭವ ಇದ್ದಂಥವರು ಇದರಲ್ಲಿ ಯಾಕೆ ಪದೇ ಪದೇ ಎಡಬೋದು ಅಂತ. ರಾಜ್ಯಸಭಾ ಅಭ್ಯರ್ಥಿಗಳಲ್ಲಿ ನೋಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕರ್ನಾಟಕದವರು, ಮನ್ಸೂರ್ ಅಲಿ ಖಾನ್ ಕೂಡ ಕರ್ನಾಟಕದವರು, ಪವನ್ ಕೇರಾ ದೆಹಲಿಯವರನ್ನ ಕರೆದುಕೊಂಡು ಬಂದು ರಾಜ್ಯಸಭಾ ಟಿಕೆಟನ್ನು ಕೊಟ್ರಿ ಅಂತ ಅಂದಾಗ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡೋದ್ರಲ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ವಿಚಾರದಲ್ಲಿ ಆಯ್ಕೆ ಮಾಡುವಂಥ ಕರ್ನಾಟಕದಲ್ಲಿ ಆಗುವಂಥ ಆಗುಹೋಗುಗಳ ಬಗ್ಗೆ ಯೋಚನೆ ಮಾಡುವಂಥದ್ದಾಗಿರ್ಬೋದು, ಕರ್ನಾಟಕದವರಿಗೆ ಕನ್ನಡಿಗರಿಗೆ ಗೊತ್ತಿರುತ್ತೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಆಯ್ಕೆ ಸಾಕಷ್ಟು ಅನುಮಾನ ಮತ್ತು ಪ್ರಶ್ನೆ, ಇನ್ನು ಅನ್ಯಾಯವನ್ನು ಇಲ್ಲಿ ಸೂಚಿಸ್ತಾ ಇದೆ.